ಮಾರ್ಕ್ ಸಿನಿಮಾ ರಿಲೀಸ್ ಆದಂತ ನಂತರದಲ್ಲಿ ಇಲ್ಲಿ ತನಕ ಸುಮಾರು 9,000ಕ್ಕೂ ಹೆಚ್ಚಿನ ಲಿಂಕ್ ಗಳನ್ನ ಡಿಲೀಟ್ ಮಾಡೋ ಕೆಲಸ ಆಗಿದೆಯಂತೆ. ಯಾಕಂದ್ರೆ ಪೈರಸಿ ಕಾಟ ಆ ಮಟ್ಟಕ್ಕಿದೆ ಅಂತ ಇವತ್ತು ಸ್ವತಃ ಸುದೀಪ್ ಅವರು ತಮಗಿರುವಂತ ಮಾಹಿತಿಯನ್ನ ಬಿಚ್ಚಿಟ್ರು. ಜೊತೆಗೆ ಸ್ಟಾರ್ ವಾರ್ ವಿಚಾರವಾಗಿನೂ ಕೂಡ ಅವರು ನಿಧಾನವಾಗಿ ನಯವಾಗಿ ವಿಜಯಲಕ್ಷ್ಮಿ ಅವರಿಗೆ ಟಕ್ಕರ್ ಕೊಡೋ ರೀತಿಯಾಗಿ ಮಾತನಾಡಿದ್ರು ಅಂತಲೂ ಕೂಡ ಅದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಜೊತೆಗೆ ಪುತ್ರಿ ವಿಚಾರವಾಗಿ ಕೆಲವರು ಕಮೆಂಟ್ ಮಾಡ್ತಾ ಇರುವಂತ ವಿಚಾರವಾಗಿನೂ ಕೂಡ ಎಲ್ಲ ಸಿಟ್ಟಾದ್ರು. ಬನ್ನಿ ಇವತ್ತು ಓವರ್ ಆಲ್ ನಟ ಸುದೀಪ್ ಅವರ ಈ ಪ್ರೆಸ್ ಮೀಟ್ ಉದ್ದೇಶ ಏನೇನಾಗಿತ್ತು, ಏನೇನು ಹೇಳಿದ್ರು ಕೇಳ್ತಾವ. ಪೈರಸಿ ಚಿತ್ರರಂಗದ ಬೆನ್ನು ಬಿಡದ ಪೆಡಂಭೂತದಂತೆ ಕಾಡುತ್ತಲೇ ಇದೆ. ಸುದೀಪ್ ಬಹಿರಂಗ ಎಚ್ಚರಿಕೆ ಬಳಿಕವೂ ಮಾರ್ಕ್ ಸಿನಿಮಾಗೆ ಪೈರಸಿ ಕಾಟ ತಪ್ಪಿಲ್ಲ. ಈ ಬಗ್ಗೆ ಇವತ್ತು ನಡೆದ ಥ್ಯಾಂಕ್ಸ್ ಗಿವಿಂಗ್ ಮೀಟ್ ನಲ್ಲಿ ಮಾತನಾಡಿದ ಸುದೀಪ್, ಈವರೆಗೂ 9,000 ಪೈರಸಿ ಲಿಂಕ್ ಗಳನ್ನ ಡಿಲೀಟ್ ಮಾಡಿದ್ದೀವಿ ಎಂದಿದ್ದಾರೆ. ಇದೇ ವೇಳೆ ಸರ್ಕಾರ ಕೂಡ ಪೈರಸಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ. ನಿನ್ನೆ ಒಂದು ದಿನ ಐ ಥಿಂಕ್ 6 PM ಮೇಲಿಂದ 9 PM ವರೆಗೂ 800 ಲಿಂಕ್ಸ್, ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಇನ್ನು ಫಿನಿಶ್ ಆಗಿಲ್ಲ. ಅಲ್ಲಿಂದ ಹಿಡಿದು 9,000 ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ಪೈರಸಿ ಅಂತ ಬಂದಾಗ ಸರ್ ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದಲ್ಲಿ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಈ ಮಧ್ಯೆ ಸ್ಟಾರ್ ವಾರ್ ತಾರಕಕ್ಕೇರಿದ್ದ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೆಟ್ಟ ಕಮೆಂಟ್ ಮಾಡಿದವರ ವಿರುದ್ಧ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದರು. ಕೆಟ್ಟ ಕಮೆಂಟ್ ಗಳನ್ನ ಹಂಚಿಕೊಂಡಿದ್ದ ವಿಜಯಲಕ್ಷ್ಮಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಿಚ್ಚ, ಸಮಸ್ಯೆ ಶುರುವಾಗಿದ್ದೆಲ್ಲಿಂದ ಅನ್ನೋದನ್ನ ಹುಡುಕಬೇಕು ಅಂದಿದ್ದಾರೆ. ಬುಡಕ್ಕೋಗಿ ಎಲ್ಲಿಂದ ಪ್ರಾರಂಭ ಆಯ್ತು, ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್, ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಇನ್ನು ಸುದೀಪ್ ದರ್ಶನ್ ಫ್ಯಾನ್ಸ್ ವಾರ್ ಬಗ್ಗೆ ಸಿನಿ ತಾರೆಯರು ಪ್ರತಿಕ್ರಿಯಿಸಿದ್ದು ಹೀಗೆ. ಇಬ್ರು ಒಳ್ಳೆಯವರು ರೀ, ಅವರಿಬ್ಬರಲ್ಲಿ ಏನೋ ಆ ಥರ ಇರಲ್ಲ ರೀ, ನನಗೆ ಗೊತ್ತಿರೋ ಥರ. ಯಾಕಂದರೆ ಇಬ್ಬರು ಒಬ್ಬರನ್ನೊಬ್ಬರನ್ನ ಗೌರವಿಸ್ಕೊಳ್ತಾರೆ, ಇಬ್ಬರಲ್ಲೂ ಆ ಥರ ವೈಮನಸ್ಸೆ ಅಂತೂ ಇಲ್ಲ. ನಿಮ್ಮ ಬದುಕುಗಳು ದೊಡ್ಡದಲ್ವಾ, ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ. ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ತೆರೆಮರೆಯಲ್ಲಿ ನಡೀತಾನೆ ಇದೆ. ಈ ನಡುವೆ ಪೈರಸಿ ಪೆಡಂಭೂತ ಚಿತ್ರರಂಗಕ್ಕೆ ಶಾಪವಾಗಿ ಕಾಡ್ತಿರೋದು ಸುಳ್ಳಲ್ಲ. ಸದ್ಯ ಸುದೀಪ್ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಮೂಲಕ ಮೊದಲ ಕೂಗೆತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.